ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ನಾವು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋ ಥರ ಹಾಕಬೇಕು. ಮುಖ್ಯವಾಗಿ ಒಣಕಸ ಸಂಪರ್ಕ ಇಲ್ಲ ನಾವು ಮಾರಕ ಆಯುಧ ಕಸಗಳನ್ನ ಪರಿಸರ ಸ್ನೇಹಿ ವಸ್ತುಗಳು ಯಾವಪ್ಪ ಅಂದ್ರೆ ನೀವು ಮೊದಲ ನಾವು ಅಂಗಡಿಗೆ ಹೋದ್ರೆ ನೀವು ಏನ್ ಮಾಡ್ತಿದ್ರಿ? ಟವಲ್ ತಗೊಂಡು ಹೋಗ್ತಿದ್ರಿ, ಹೌದಾ? ಅಂಗಡಿಗೆ ಹೋದ್ರೆ ಏನ್ ಮಾಡ್ತಿದ್ರಿ? ನೀವು ಏನು ಸಾಮಾನು ತಗೊಂಡ್ರೆ ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ತಿದ್ರಿ. ಮತ್ತೆ ಇನ್ನ ಬಟ್ಟೆ ಬ್ಯಾಗ್ ಬರೋಕ್ಕಿಂತ ಮೊದಲು ಇನ್ನೇನ್ ತಗೊಂಡು ಹೋಗ್ತಿದ್ರಿ? ಗೋಣಿ ಚೀಲ ತಗೊಂಡು ಹೋಗ್ತಿದ್ರಿ. ಮತ್ತೆ ಟವಲ್ ತಗೊಂಡು ಹೋಗ್ತಿದ್ರಿ. ಮನ್ಯಾಗ ಸ್ಟೀಲ್ ಪಾತ್ರೆಗಳು ತಗೊಂಡು ಹೋಗ್ತಿದ್ರಿ. ಸ್ಟೀಲ್ ಪಾತ್ರೆ ಏನಾದ್ರು ದೊಡ್ಡದು ಏನಾದ್ರು ಹಬ್ಬ ಮಾಡ್ಬೇಕಂದ್ರೆ ಬೆಲ್ಲ, ಕಟ್ಲೆ, ಬೇಳೆ ಅವೆಲ್ಲ ತಗೊಂಡ್ ಬರ್ಬೇಕಂತ ಹೇಳಿದ್ರೆ ಅವಾಗ ಸ್ಟೀಲ್ ಬೋಗಣೆ ತಗೊಂಡು ಅಂಗಡಿ ತಗೊಂಡು ಅದೇ ಸಲ ತಗೊಂಡ್ ಬರ್ತಿದ್ರಿ. ಇಲ್ಲ ಅಂದ್ರೆ ಒಂದು ಟವಲ್ ಏನಾದ್ರು ಈಗಿ ಬಟ್ಟೆ ಯಾವ್ದು ಬಟ್ಟೆ ಅದನ್ನ ತಗೊಂಡು ಬರ್ತಿದ್ವಿ. ಅವಾಗ ಬಟ್ಟೆ ಚೀಲ ಪುಟ್ಟಿ ತಗೊಂಡು ಹೋಗಿ ಅಂದ್ರೆ ಕುಂಟೆ ಬರ್ತಿದ್ವಿ, ಹೌದಾ? ಇವಾಗ ಏನ್ ಮಾಡ್ತಾರೆ? ಬರೀ ಕೈ ಹೋಗ್ತಾರೆ ಜನ, ಕೈ ತುಂಬಿಕೊಂಡು ಬರ್ತಾರೆ. ಪ್ಲಾಸ್ಟಿಕ್ ಎಲ್ಲ ತುಂಬಿಕೊಂಡು ಬರ್ತಾರೆ. ಅದನ್ನೆಲ್ಲ ಮರ್ಬಿಟ್ರೆ ಹಳೆದೆಲ್ಲ ಬೋಗಣಿ ಎಲ್ಲ ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಬಟ್ಟೆ ಎಲ್ಲ ಟವಲ್ನಲ್ಲಿ ತಗೊಂಡ್ ಬರೋದು ತುಂಬಿಕೊಂಡು ಬರೋದು ಇಲ್ಲ ಈಗ. ಅವಾಗ ನಾವು ಎಣ್ಣೆ ತಗೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ತಿದ್ವಿ? ತಗೊಂಡು ಹೋಗಿ ನಾವು ಎಣ್ಣೆ ಹಾಕೊಂಡ್ಬರ್ತೀವಿ. ಇವಾಗ ಅದೇನ್ ಮಾಡ್ತೀವಿ? ನಾವು ಬರೀ ಕೈ ಅವಾಗ ಸಾಮಾನು ನಾವು ಖರೀದಿ ಮಾಡ್ಬೇಕಾದ್ರೆ ಸ್ಟೀಲ್ ಇದ್ದು ಬಟ್ಟೆ ಅದ ತಗೊಂಡ್ಬರ್ತಿದ್ವಿ. ಇಲ್ಲ ಎಣ್ಣೆ ತಗೊಂಡ್ಬರ್ಬೇಕಾದ್ರೆ ಸ್ಟೀಲ್ ಏನಾದ್ರು ತಗೊಂಡ್ಬರ್ತಿದ್ವಿ. ಇಲ್ಲ ಅಂದ್ರೆ ನಾವೇನಾದ್ರೆ ಅವಾಗ ಇದಕ್ಕೆ ನಾವೇನು ಹೊಲಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಯಾವ ಬಟ್ಟೆದಲ್ಲಿ ಆಗಲಿ ಇಲ್ಲ ನಮ್ಮ ಸಿಲ್ವರ್ ಬಟ್ಟೆ ಅವ್ರ ಮೊಬೈಲಲ್ಲಿ ವಿಡಿಯೋ ಮಾಡ್ತಾರ ಸರ್. ಬೇರೆ ವಸ್ತು ತಗೊಂಡು ಹೌದಾ? ಮಾಡ್ತೀವಿ ಬೇಡ ಅಂತಂದ್ರೆ ಎಷ್ಟು ಗಂಟೆಗೆ ಬರ್ತಾರೆ? ಈ ಕವರ್ ತಗೊಂಡ್ಬರ್ತೀವಿ, ಪ್ಯಾಕೆಟ್ ಉಪ್ಪು ಅದರಲ್ಲಿ ಪ್ರತಿಯೊಂದಕ್ಕೂ ಅವರು ನಾವೇ ಅಂಗಡಿಗೆ ಸಾಮಾನು ತಗೊಂಡೋಗಿ ತುಂಬಿಕೆ ಬರ್ತಿದ್ವಿ. ಇವಾಗ ಬರೀ ಕೈ ಹೋಗಿ ಅವ್ರ ಜೊತೆಗೆ ಸಾಮಾನು ಜೊತೆ ಅದನ್ನು ಹೊಂದ್ಕೊಡ್ತೀವಿ. ಪರಿಸರಕ್ಕೆ ಹಾನಿ ಮಾರಕವಾಗಿರ್ತಕ್ಕಂಥ ಒಂದು ತಗೊಂಡ್ಬರ್ತೀವಿ, ಹೌದಾ? ಕಸವನ್ನು ನಾವು ಹೆಂಗ್ ಚೇಂಜಸ್ ಆಗಿರೋದು. ಅದಕ್ಕಾಗಿದೆ ನಾವು ಪರಿಸರಕ್ಕೆ ನಾವು ಇಂಟರ್ನೆಟ್ ಆಗಿ ನಮ್ಗೆ ಗೊತ್ತ ನಾವು ಎಷ್ಟೆಷ್ಟು ವೈಜ್ಞಾನಿಕತೆ ಎಷ್ಟೆಷ್ಟು ನಾವು ಮುಂದುವರೆದಲ್ಲ ಅಷ್ಟೇ ನಮ್ಮ ಜೀವಕ್ಕೆ ನಮ್ಮ ಪ್ರಾಣಕ್ಕೆ ನಾವೇ ಕಂಟಕವನ್ನು ತಾವು ಬರ್ತಾ ಇದೀವಿ. ಎಷ್ಟೆಷ್ಟು ನಾವು ಮುಂದುವರಿತೀವಿ ಅಷ್ಟೆಷ್ಟು ನಮ್ಗೆ ಇಂಡೈರೆಕ್ಟ್ ಆಗಿ ನಮ್ಗೆ ಎಫೆಕ್ಟ್ ಕೊಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಎಲ್ರಿಗೂ ಈಗಿನ ಕಾಲಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೂ BP ಶುಗರ್ ಸ್ಟಾರ್ಟ್ ಆಗಿದೆ, ಮಣಕಾಲು ಸ್ಟಾರ್ಟ್ ಆಗಿದ್ದಾವೆ. ಮತ್ತೆ ಪ್ರತಿಯೊಂದು ಯಾವ ಪ್ರಪಂಚದ ಇಲ್ಲಾದ್ರೂ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗಿವೆ. ಅವೆಲ್ಲ ಬರ್ತದವೆ. ಅವು ನಾವು ಬೆಳೆದಕ್ಕೆಲ್ಲ ನಾವು ಇಂಡೈರೆಕ್ಟ್ ಆಗಿ ನಾವೇ ಅಪೋಸ್ಗಳನ್ನ ತರಿಸ್ಕೊಳ್ತೀವಿ. ಅದಕ್ಕಾಗಿ ನಾವು ಮುಖ್ಯವಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆ ಹಂತದಲ್ಲಿ ನೀವು ಕಸವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಸಿ ಒಣ ಕಸ ಮಾಡ್ರಿ. ನಿಮ್ಮ ಹಂತದಲ್ಲಿ ಆದ್ರೆ ನೀವು ಯಾವ್ದಕ್ಕಾಗಲ್ಲ, ನಮ್ದು ಸಬ್ಜೆಕ್ಟ್ ಇದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಸಿ ಒಣ ಕಸ ಮಾಡೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಂಗಡಿಗಳು ಹೋದಾಗ ನೀವು ನಿಮ್ಮ ಬಟ್ಟೆ ಚೀಲಗಳನ್ನ, ಟವಲ್ಗಳನ್ನ, ನಿಮ್ಮ ಪಾತ್ರೆಗಳನ್ನು ತಗೊಂಡ್ರೆ ಅದರಲ್ಲಿ ಆ ವಸ್ತುಗಳನ್ನು ತುಂಬಿಕೊಂಡು ಮಾಡ್ರಿ ಅಂತ ಅನ್ನೋದು ಇದು ಕಾಸು. ಓಕೆ, ಇಂಡೈರೆಕ್ಟ್ ಆಗಿ ನಾವು ಅದನ್ನ ಕಡಿಮೆ ಮಾಡ್ತೀವಿ. ಈಗ ಮೊದಲು ನಿಮ್ಮ ಯಾರು ಮದುವೆ ಮಾಡ್ಬೇಕಂದ್ರೆ ಮದುವೆ ಸಂಖ್ಯೆ ಮಾಡಕ್ ಸಿಟಿಗೆ ಹೋಗ್ತಿದ್ರೆ ಅವಾಗ ಏನ್ ಮಾಡ್ತಿದ್ರೆ? ಒಂದು ನಾವೇ ಚೀಲ ತಗೊಂಡು ಹೋಗ್ತಿದ್ವಿ. ಎಲ್ಲ ಕರ್ಕೊಂಡು ಹೋಗಿ ನಾವೇ ಚೀಲ ಒಂದು 15-20 ಚೀಲ ತಗೊಂಡು ಅದನ್ನ ತುಂಬಿಕೊಂಡು ಬರ್ತಿದ್ವಿ, ಹೌದಾ? ಇವಾಗ ಏನ್ ಮಾಡ್ಕೊಂಡು ಬರೇ ಕೈಗೆ ಹೋಗಿ ಬೀಗರ್ನ ಎಲ್ಲ ಕರ್ಕೊಂಡು ಹೋಗಿ ಬರೇ ಕೈಗೆ ಒಂದು ಟಾಟಾ ಎಸಿ ಒಂದು 4 ಗಂಟೆ ಹಾಕ್ತಾರೆ ಅದನ್ನ ತುಂಬಿಕೊಂಡು ಬರ್ತೀವಿ, ಹೌದಾ? ಅವಾಗ ಬಟ್ಟೆ ನೀವೇನಮ್ಮ ಬಟ್ಟೆ ರೆಡಿಮೇಡ್ ಇಟ್ಟಿಲ್ಲ, ನೀವೇನು ತಗೊಂಡು ಬಟ್ಟೆ ಹಚ್ಚಿ ಕೊಡ್ತಿದ್ವಿ. ಏನ್ ಮಾಡ್ತಾರೆ?
ಹಂಗೆಲ್ಲ ಸ್ವಲ್ಪ ನಮ್ಮ ಹಂತದಲ್ಲಿ ನಮ್ಮ ಇಂಥದ್ರ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ತಪ್ಪಿಸ್ತಕ್ಕಂಥದ್ದನ್ನ ಒಂದು ಕಡಿಮೆ ಆಗ್ಬೇಕಂದ್ರೆ ಏನಾದ್ರೂ ಒಂದು ಒಳ್ಳೆಯ ಇದನ್ನು ಮಾಡ್ಬೇಕು. ಈ ಕಸ ಸಂಸ್ಕೃತ ಹೇಳೋದಾದ್ರೆ ಕಸವನ್ನ ನಾವು ಏನಾದ್ರು ನಮ್ಮ ಮನೆ ಹಂತದಲ್ಲೇ ನಾವು ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಹಂತದ ಇಂಥದ್ದು ಕಡಿಮೆ ಮಾಡೋದು. ಓಕೆ, ನೆಕ್ಸ್ಟ್ ಈಗ ನಾವು ತಿಪ್ಪೆ ಇರುತ್ತೆ, ಕಸ ಯಾರ್ಯಾದ್ರು ನೀವು ಕಸ ಉತ್ಪಾದನೆ ಆಗಿರುತ್ತೆ ತಿಪ್ಪೆ ಹಾಕ್ತಾರೆ. ತಿಪ್ಪಿಲಾರ್ದ್ರೆ ಎಲ್ಲಿ ಹಾಕ್ತಾರೆ? ಅದನ್ನು ಬೇರೆ ಕಡೆಗೆ ಕರೆಕ್ಟ್ ಇದಾಯ್ತು. ಅದು ನಾವ್ ಏನೋ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಮನೆ ಹತ್ರದಲ್ಲಿ ನಾವು ನಿರ್ವಹಣೆ ಮಾಡ್ಬೋದು. ಅವ್ರನ್ನ ನಾವೇ ಮಾರ್ಕೊಳ್ಬಹುದು, ನಾವೇ ಮಾರಿ ನಾವೇ ದುಡ್ಡನ್ನ ತೆಗೆದುಕೊಳ್ಬಹುದು. ಅದು ಆಗೋದಿಲ್ಲಪ್ಪ ಅಂದ್ರೆ ನಾವೇ ಡಸ್ಟ್ಬಿನ್ ಕೊಟ್ಟಿದ್ವಿ, ಆ ಡಸ್ಟ್ಬಿನ್ ಅಲ್ಲಿ ಹಸಿ ಕಸ ಒಣ ಕಸವನ್ನು ಹಾಕಿ ನೀವು ಗಾಡಿ ಕೊಟ್ರೆ ಅವರು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರೆ. ಅದು ಇಲ್ಲಪ್ಪ ನಾವು ಹಸಿ ಕಸ ಏನ್ ಮಾಡೋದು ಅಂತ ಹೇಳಿದ್ರೆ ಅವ್ರು ತಗೊಂಡೋಗಿ ಅಲ್ಲಿ ಗೊಬ್ಬರ ಮಾಡ್ತಾರೆ. ಅದಾಯ್ತು. ನಿಮ್ಗೆ ಇನ್ನೂ ಒಂದು ಟ್ರಿಕ್ಸ್ ನ ಹೇಳೋದಾದ್ರೆ ಹಸಿ ಕಸವನ್ನ ನಿಮ್ಮ ಮನೆ ಹಂತದಲ್ಲಿ ನೀವೇ ನಿರ್ವಹಣೆ ಮಾಡಿದ್ರೆ ಕಾಂಪೋಸ್ಟ್ ಪಿಟ್ ಆಗಲಿ, ಕಾಂಪೋಸ್ಟ್ ಪಿಟ್ ಬೇಡ ವೈಜ್ಞಾನಿಕವಾಗಿ ನೀವು ಗೋಡೆ ಕಟ್ಟಬೇಕು, ಅದಕ್ಕೆ ಸ್ಟ್ರಕ್ಚರ್ ಕಟ್ಕೊಂಡು ನೀವೇನು ಕಸ ಹಾಕಿ ನಾವು ನಿರ್ವಹಣೆ ಮಾಡ್ಬೇಕನ್ನೋದು ಏನಿಲ್ಲ. ಜಸ್ಟ್ ನಿಮ್ಮ ಮನೆ ಹಂತದಲ್ಲಿ ಏನಾದ್ರು ಒಂದು ಎಲ್ಲ ಖಾಲಿ ಪ್ಲೇಸ್ ಇರ್ತದ್ರೆ ಒಂದು ಕುಳಿ ತೊಗೊಳ್ರಿ, ಅದರಲ್ಲಿ ಹಸಿ ಕಸವನ್ನು ಹಾಕ್ರಿ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಮುಸ್ರೆ ಆಗ್ಲಿ, ಕಾಯಿಪಲ್ಲೆ ಆಗ್ಲಿ, ಮತ್ತೆ ಬೇರೆ ಎಲ್ಲ ಮುಸ್ರೆ ನೀರು ಆಗ್ಲಿ, ಏನೇ ಆಗಲಿ ಅದರಲ್ಲ ಅದು ಒಂದಿನ ನಿಮ್ಮ ಮನೆ ಮುಂದೆ ಬೆಳೆದಿರ್ತಕ್ಕಂಥ ಗಿಡದ ಎಲೆಗಳಾಗಲಿ ಎಲ್ಲ ತೊಗೊಂಡ್ಬಂದು ಅದ್ರಲ್ಲಿ ಹಾಕಿದ್ರೆ ಅವು ಕೊಳಿತವೆ. ಕೊಳ್ತು ಅದನ್ನ ಮತ್ತೆ ಆ ಗೊಬ್ಬರವನ್ನು ನಮ್ಮ ಮನೆ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಹಾಕ್ಬೋದು, ಇಲ್ಲ ಹೊಲಗಳಿಗೆ ಹಾಕ್ಬೋದು. ಈ ಕಸವನ್ನು ನಾವು ಕಡಿಮೆ ಮಾಡ್ಬೋದು. ಸಾಧ್ಯವಾದಷ್ಟು ನೀವು ಇದನ್ನೂ ಇಲ್ಲಪ್ಪ ಜಾಗ ಇಲ್ಲ ಅಂತ ಹೇಳಿದ್ರೆ ಪೈಪ್ ಕಾಂಪೋಸ್ಟ್ ಅಂತ ಬರುತ್ತೆ. ಪೈಪ್ ಕಾಂಪೋಸ್ಟ್ ಇಷ್ಟು ನಿಮ್ಗೆ ಬಿಟ್ರೆ ಮತ್ತೆ ಪೈಪ್ ಎತ್ತಿ ಬಿಟ್ಟಿದ್ದೀರಾ ನೀವು, ಅದರಲ್ಲಿರ್ತಕ್ಕಂಥ ಗೊಬ್ಬರ ಕೊಳತು ಟೀ ಪುಡಿ ಕಾಫಿ ಪುಡಿ ಎಲ್ಲ ಇರುತ್ತೆ, ಅದಾಗಿದೆ ಪ್ಲಾಸ್ಟಿಕ್ ಪೈಪ್ ಕಾಂಪೋಸ್ಟ್ ಅಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು. ಆ ತರ ನಾವು